ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಮುಗಿದಿದ್ದು ಆಯ್ತು. ಎಲ್ಲಾ ಸ್ಪರ್ಧಿಗಳು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗೋದಕ್ಕೆ ಶುರುವಾಗಿದ್ದು ಆಯ್ತು. ಪ್ರಮೋಷನ್, ಟೇಪ್ ಕಟ್ಟಿಂಗ್ ಕಾರ್ಯಕ್ರಮ, ಸಿನಿಮಾ ಶೂಟಿಂಗ್ ಅಂತ ಕೆಲವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ ಅನ್ನುವಂತಿದ್ದವರು ಈಗ ನಾನೊಂದು ತೀರ ನೀನೊಂದು ತೀರ ಆಗಿದ್ದಾರೆ. ಅವರವರ ಕೆಲಸದಲ್ಲಿ ಎಲ್ಲರೂ ಬ್ಯುಸಿಯಾಗಿ ಹೋಗಿದ್ದಾರೆ. ಆದ್ರೆ ಗಿಲ್ಲಿ ಕಾವ್ಯ ಬಗ್ಗೆ ಮಾತ್ರ ಮೇಲಿಂದ ಮೇಲೆ ಸುದ್ದಿ ಹರಡ್ತಾನೆ ಇದೆ. ಅದು ಅವರ ಮದುವೆ ವಿಷಯವಾಗಿ. ಗಿಲ್ಲಿ ಹಾಗೂ ಕಾವ್ಯ ಮದುವೆ ಆಗಬೇಕು ಅಂತ ಅವರ ಕೆಲ ಅಭಿಮಾನಿಗಳು ಹುಚ್ಚಾಟ ಆಡ್ತಾ ಇದ್ದಾರೆ. ದೇವರಲ್ಲಿ ಹರಕೆ ಕಟ್ಕೊಳ್ಳೋದು, ಕೈ ಮೇಲೆ ಟ್ಯಾಟೋ ಹಾಕಿಸ್ಕೊಳ್ಳೋದು, ಚಿತ್ರ ವಿಚಿತ್ರ ಕಟೌಟ್ ಹಾಕಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸೋ ಕೆಲಸ ಮಾಡ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಗಿಲ್ಲಿ ಹಾಗೂ ಕಾವ್ಯ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ಮದುವೆ ಅನ್ನೋದನ್ನ ನಾವು ಊಹೆ ಕೂಡ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೂ ಕೂಡ ಇವರ ಅಭಿಮಾನಿಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಇಲ್ಲ ಸಲ್ಲದ ಸುದ್ದಿ ಹಬ್ಬಿಸೋ ಕೆಲಸ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮುಗಿದ್ಮೇಲೆ ಒಂದೆರಡು ಕಾರ್ಯಕ್ರಮಕ್ಕೆ ಹೋದಾಗ ಗಿಲ್ಲಿ ಹಾಗೂ ಕಾವ್ಯ ಭೇಟಿಯಾಗಿದ್ದು ಬಿಟ್ರೆ ಆಮೇಲೆ ಎಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಕಾವು ಅಂತ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ದ ಗಿಲ್ಲಿ ಯಾರ ಸಂಪರ್ಕವನ್ನು ಮಾಡಿದಂತಿಲ್ಲ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ರಕ್ಷಿತಾ ಶೆಟ್ಟಿಯ ಲವರ್ ಬಗ್ಗೆ ದೊಡ್ಡ ಚರ್ಚೆ ಹುಟ್ಕೊಂಡಿದೆ. ರಕ್ಷಿತಾ ಶೆಟ್ಟಿ ಈ ಹಿಂದೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ವ್ಯಾಲೆಂಟೈನ್ಸ್ ಡೇ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ರಕ್ಷಿತಾ ಜೊತೆಗಿರೋ ಹುಡುಗ ಯಾರು? ನಿಜವಾಗ್ಲೂ ಈತನೇನ ರಕ್ಷಿತಾ ಲವರ್? ಹಾಗಿದ್ರೆ ಗಿಲ್ಲಿ ಅಂತ ಹುಡುಗ ಬೇಕು ಅಂತ ರಕ್ಷಿತಾ ಹೇಳಿದ್ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಯಾಕೆ ಅಂತ ಕೆಲ ಟೀಕೆಗಳು ಎದುರಾಗಿದ್ವು. ಆದ್ರೆ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಔಟ್ ಆದಾಗ ವೀಕ್ಷಕರಿಗೆ ರಕ್ಷಿತಾ ಶೆಟ್ಟಿ ಸಖತ್ ಪಾಸಿಟಿವ್ ಆಗಿ ಕನೆಕ್ಟ್ ಆಗ್ತಾರೆ. ಆ ಬಳಿಕ ಏನೆಲ್ಲ ಆಯ್ತು ನೀವೆಲ್ಲ ನೋಡಿದ್ದೀರಿ. ರಕ್ಷಿತಾ ವಯಸ್ಸಿನಲ್ಲಿ ಚಿಕ್ಕವರಾದ್ರೂ ಅಲ್ಲಿದ್ದ ಅಷ್ಟೂ ಸ್ಪರ್ಧಿಗಳ ನಡುವೆ ಬಿಗ್ ಬಾಸ್ ಅಂದ್ರೇನು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ ಸಖತ್ ಆಗಿ ಆಟ ಆಡಿದ್ರು. ಇದರ ಪರಿಣಾಮವಾಗಿ ರನ್ನರ್ ಅಪ್ ಆಗಿ ಕೂಡ ಹೊರ ಹೊಮ್ಮಿದ್ರು. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿದ್ದೆ ಗಿಲ್ಲಿ ಟಾಪಿಕ್ ಗಾಗಿ. ಯಾರೇ ಕೇಳಿದ್ರು, ನನಗೆ ಗಿಲ್ಲಿ ರೀತಿ ಹುಡುಗ ಬೇಕು, ಒಳ್ಳೆ ಮನಸ್ಸಿನವನಾಗಿರ್ಬೇಕು, ಲೈವ್ಲಿ ಆಗಿರ್ಬೇಕು ಅಂತೆಲ್ಲ ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ರು. ಅದರಲ್ಲೂ ಹೆಚ್ಚಾಗಿ ರೈತ ಕುಟುಂಬದವರಾಗಿರ್ಬೇಕು ಅಂತ ರಕ್ಷಿತಾ ಹೇಳ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲಾ ಹುಡುಗರನ್ನ ಅಣ್ಣ ಅಂತಾನೆ ಕರಿತಾ ಇದ್ದ ರಕ್ಷಿತಾ ಶೆಟ್ಟಿ ಗಿಲ್ಲಿಯನ್ನ ಮಾತ್ರ ಅಣ್ಣ ಅಂತ ಒಪ್ಪಿಕೊಳ್ಳಲೇ ಇಲ್ಲ. ಈ ಬಗ್ಗೆ ಬಿಗ್ ಬಾಸ್ ನಿಂದ ಬಂದ ನಂತರವೂ ಒಂದಿಷ್ಟು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ರು. ಹೌದು, ಗಿಲ್ಲಿ ಹಾಗೆ ಹುಡುಗ ಬೇಕು ಅಂದಿದ್ದೆ, ಗಿಲ್ಲಿನೇ ಬೇಕು ಅಂತ ಹೇಳಿರ್ಲಿಲ್ಲ. ಅದ್ರಲ್ಲೇನ್ ತಪ್ಪಿದೆ? ಗಿಲ್ಲಿ ಈಸ್ ಮೈ ಪ್ರಯಾರಿಟಿ, ಅವರು ತುಂಬಾ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಂಡಿದ್ರು. ಈ ಮೂಲಕ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿಗೆ ಲವ್ ಆಗಿದೆ ಎಂಬ ಗಾಸಿಪ್ ಗಳಿಗೆ ರಕ್ಷಿತಾ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಈಗ ಮ್ಯಾಟರ್ ಇದಲ್ಲ. ಒಂದೆರಡು ವರ್ಷಗಳ ಹಿಂದೆ ರಕ್ಷಿತಾ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿರುವ ವ್ಲಾಗ್ ಒಂದನ್ನ ಅಪ್ಲೋಡ್ ಮಾಡ್ಕೊಂಡಿದ್ರು. ತಮ್ಮ ಫ್ರೆಂಡ್ ಜೊತೆಗೆ ವ್ಯಾಲೆಂಟೈನ್ಸ್ ಡೇ ಅನ್ನ ರಕ್ಷಿತಾ ಸೆಲೆಬ್ರೇಟ್ ಮಾಡಿದ್ರು. ಈ ವಿಡಿಯೋ ಇದೀಗ ವೈರಲ್ ಆಗಿದ್ದು, ಓ ರಕ್ಷಿತಾ ಶೆಟ್ಟಿ ಬಾಯ್ ಫ್ರೆಂಡ್ ಇವರೇ ಅನ್ನುವಂತ ಕಾಮೆಂಟ್ಗಳು ಹರಿದಾಡ್ತಾ ಇದೆ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ರಕ್ಷಿತಾ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದು ನಿಜ, ಆದ್ರೆ ಅಸಲಿಗೆ ಅದು ಸ್ಕ್ರಿಪ್ಟೆಡ್ ಕಂಟೆಂಟ್. ರಕ್ಷಿತಾ ಶೆಟ್ಟಿ ಹಲವು ಬ್ರ್ಯಾಂಡ್ ಪ್ರಮೋಷನ್ ಗಳನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಬ್ರ್ಯಾಂಡ್ ಪ್ರಮೋಷನ್ ಒಂದಕ್ಕೆ ವಿಭಿನ್ನವಾಗಿ ವ್ಯಾಲೆಂಟೈನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿ ವ್ಲಾಗ್ ಹಂಚಿಕೊಂಡಿದ್ರು. ಅದರಲ್ಲಿನ ಕೆಲವು ಕ್ಲಿಪ್ಸ್ ಗಳು ಮಾತ್ರ ವೈರಲ್ ಆಗಿದ್ದು ಲವ್ ಸುದ್ದಿ ದೊಡ್ಡದಾಗಿ ಹಬ್ತಾ ಇದೆ. ಈ ವಿಡಿಯೋದಲ್ಲಿರೋ ಅನೀಶ್ ರಕ್ಷಿತಾ ಅವರ ಬೆಸ್ಟ್ ಫ್ರೆಂಡ್ ಅಂತೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.